ನಮಸ್ಕಾರ ಸ್ನೇಹಿತರೆ. ನಮ್ಮ ಇತಿಹಾಸದಲ್ಲಿ ಕೆಲವರು ಇದ್ದಾರೆ. ಅವರು ಜನ್ಮತಃ ಸಾಮಾನ್ಯರು, ಆದರೆ ಅವರ ಚಿಂತನೆಗಳು ಮಾನವ ಕುಲದ ಭವಿಷ್ಯವನ್ನೇ ಬದಲಿಸುತ್ತವೆ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಆಲ್ಬರ್ಟ್ ಐನ್ಸ್ಟೀನ್. ವಿಶ್ವದ ಅತ್ಯಂತ ಪ್ರಭಾವಿ ವಿಜ್ಞಾನಿಗಳಲ್ಲಿ ಒಬ್ಬರಾದ ಆಲ್ಬರ್ಟ್ ಐನ್ಸ್ಟೀನ್ ವಿಜ್ಞಾನ ಲೋಕವನ್ನು ಹೊಸದಾಗಿ ಯೋಚಿಸಲು ಕಲಿಸಿದರು. ಅವರ ಪ್ರಸಿದ್ಧ ಸಿದ್ಧಾಂತ ಥಿಯರಿ ಆಫ್ ರಿಲೇಟಿವಿಟಿ ಇಂದಿಗೂ ವಿಜ್ಞಾನ ಲೋಕದ ಅತ್ಯಂತ ಮಹತ್ವದ ತತ್ವವಾಗಿದೆ. ಆದರೆ ಇಷ್ಟು ದೊಡ್ಡ ಮಹಾನ್ ವಿಜ್ಞಾನಿಯ ಜೀವನವು ಆರಂಭದಲ್ಲಿ ತುಂಬಾ ಸವಾಲಿನಿಂದ ಕೂಡಿತ್ತು. ಅವರ ಅದ್ಭುತ ಜೀವನವನ್ನ ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆಲ್ಬರ್ಟ್ ಐನ್ಸ್ಟೀನ್ ಅವರು 1879 ಮಾರ್ಚ್ 14ರಂದು ಜರ್ಮನಿಯ ಉಲ್ಮಾ ನಗರದಲ್ಲಿ ಜನಿಸಿದರು. ಅವರ ತಂದೆ ಹೆರ್ಮನ್ ಐನ್ಸ್ಟೀನ್ ಮತ್ತು ಅವರ ತಾಯಿ ಪೌಲಿನ್ ಐನ್ಸ್ಟೀನ್ ಅವರು ಬಾಲ್ಯದಲ್ಲಿ ತುಂಬಾ ಶಾಂತ ಸ್ವಭಾವದವರಾಗಿದ್ದರು. ಇತರ ಮಕ್ಕಳಂತೆ ಆಟ ಆಡುವುದಕ್ಕಿಂತ ಅವರಿಗೆ ಯೋಚಿಸುವುದು ಹೆಚ್ಚು ಇಷ್ಟ. ಆಶ್ಚರ್ಯಕರ ಸಂಗತಿ ಏನೆಂದರೆ ಐನ್ಸ್ಟೀನ್ ಮಾತನಾಡಲು ಕೂಡ ಸ್ವಲ್ಪ ತಡವಾಯಿತು. ಆದ್ದರಿಂದ ಶಾಲೆಯಲ್ಲಿರುವ ಶಿಕ್ಷಕರು ಅವರ ಬಗ್ಗೆ ತಪ್ಪಾಗಿ ಅಂದಾಜು ಮಾಡುತ್ತಿದ್ದರು. ಕೆಲವರು ಅವರನ್ನು ನೀನು ಜೀವನದಲ್ಲಿ ಏನು ಸಾಧಿಸುವುದಿಲ್ಲ ಎಂದು ಹೇಳಿದ್ದರು. ಆದರೆ ಒಬ್ಬ ಬಾಲಕನ ಕನಸುಗಳನ್ನು ಯಾರೂ ಅಂದಾಜು ಮಾಡಲು ಸಾಧ್ಯವಿಲ್ಲ. ಒಂದು ದಿನ ಅವರ ತಂದೆ ಅವರಿಗೆ ಒಂದು ಚಿಕ್ಕ ಕಂಪಾಸ್ ಕೊಟ್ಟರು. ಆ ಕಂಪಾಸಿನ ಸೂಜಿ ಯಾವಾಗಲೂ ಉತ್ತರದ ಕಡೆ ತೋರಿಸುತ್ತಿರುವುದನ್ನು ನೋಡಿ ಐನ್ಸ್ಟೀನ್ ಅಚ್ಚರಿಗೊಂಡರು. ಇದನ್ನು ಏನು ನಿಯಂತ್ರಿಸುತ್ತಿದೆ ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡಿತು. ಆ ಪ್ರಶ್ನೆಯೇ ಅವರ ವಿಜ್ಞಾನಯಾನದ ಆರಂಭವಾಗಿತ್ತು. ಆಲ್ಬರ್ಟ್ ಐನ್ಸ್ಟೀನ್ ನಂತರ ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಕ್ ನಗರದಲ್ಲಿರುವ ETH ಜ್ಯೂರಿಕ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅಲ್ಲಿ ಅವರು ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಅದ್ಭುತ ಪ್ರತಿಭೆಯನ್ನು ತೋರಿಸಿದರು. ಆದರೆ ಪದವಿ ಪಡೆದ ನಂತರ ಅವರಿಗೆ ತಕ್ಷಣ ಕೆಲಸ ಸಿಗಲಿಲ್ಲ. ಕೆಲವು ವರ್ಷಗಳ ನಂತರ ಅವರು ಸ್ವಿಟ್ಜರ್ಲ್ಯಾಂಡಿನ ಬೆರ್ನ್ ನಗರದಲ್ಲಿ ಪೇಟೆಂಟ್ ಕಚೇರಿಯಲ್ಲಿ ಕೆಲಸ ಮಾಡಲು ಆರಂಭಿಸಿದರು. ಅದೇ ಸಮಯದಲ್ಲಿ ಅವರು ತಮ್ಮ ಮಹತ್ವದ ವೈಜ್ಞಾನಿಕ ಸಂಶೋಧನೆಗಳನ್ನು ಆರಂಭಿಸಿದರು. 1905 ಐನ್ಸ್ಟೀನ್ ಅವರ ಅದ್ಭುತ ವರ್ಷ ಎಂದು ಕರೆಯಲಾಗುತ್ತದೆ. ಆ ವರ್ಷ ಅವರು 4 ಮಹತ್ವದ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದರು. ಅದರಲ್ಲಿ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈ ಸಂಶೋಧನೆಯ ಕಾರಣದಿಂದ ಅವರಿಗೆ 1921ರಲ್ಲಿ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಲಭಿಸಿತು. ಆಲ್ಬರ್ಟ್ ಐನ್ಸ್ಟೀನ್ ಅವರ ಅತ್ಯಂತ ಪ್ರಸಿದ್ಧವಾದ ಸಿದ್ಧಾಂತ ಥಿಯರಿ ಆಫ್ ರಿಲೇಟಿವಿಟಿ. ಈ ಸಿದ್ಧಾಂತವು ಸಮಯ, ಸ್ಥಳ ಮತ್ತು ಗುರುತ್ವಾಕರ್ಷಣೆ ಬಗ್ಗೆ ನಮ್ಮ ಕಲ್ಪನೆಗಳನ್ನು ಸಂಪೂರ್ಣವಾಗಿ ಬದಲಿಸಿತು. ಅವರ ಪ್ರಸಿದ್ಧ ಸಮೀಕರಣ E=mc². ಇದು ಶಕ್ತಿ ಮತ್ತು ದ್ರವ್ಯದ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಈ ಸಮೀಕರಣವು ನಂತರ ಅಣುಶಕ್ತಿ ಸಂಶೋಧನೆಗೆ ಪ್ರಮುಖ ಆಧಾರವಾಯಿತು. 1933ರಲ್ಲಿ ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಸರ್ಕಾರಕ್ಕೆ ಬಂದ ನಂತರ ಐನ್ಸ್ಟೀನ್ ಜರ್ಮನಿಯನ್ನು ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ಗೆ ತೆರಳಿದರು. ಅವರು ನಂತರ ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ ಸಂಶೋಧಕರಾಗಿ ಕೆಲಸ ಮಾಡಿದರು. ಅಲ್ಲಿ ಅವರು ತಮ್ಮ ಜೀವನದ ಉಳಿದ ಭಾಗವನ್ನು ವಿಜ್ಞಾನ ಅಧ್ಯಯನಕ್ಕೆ ಸಮರ್ಪಿಸಿದರು. ಐನ್ಸ್ಟೀನ್ ಕೇವಲ ವಿಜ್ಞಾನಿ ಮಾತ್ರವಲ್ಲ, ಅವರು ಶಾಂತಿ ಮತ್ತು ಸಮಾನತೆಯ ಪರವಾಗಿದ್ದರು. ಅವರು ಯಾವಾಗಲೂ ಹೇಳುತ್ತಿದ್ದರು, ಕಲ್ಪನೆ ವಿಜ್ಞಾನಕ್ಕಿಂತ ಮಹತ್ವದ್ದು. ಅವರ ಸರಳ ಜೀವನ, ಅವರ ವಿಚಿತ್ರ ಕೂದಲು ಮತ್ತು ಅವರ ಆಳವಾದ ಚಿಂತನೆಗಳು ಇಂದಿಗೂ ಜಗತ್ತಿನ ಜನರನ್ನು ಪ್ರೇರೇಪಿಸುತ್ತಿವೆ. 1955 ಏಪ್ರಿಲ್ 18ರಂದು ಆಲ್ಬರ್ಟ್ ಐನ್ಸ್ಟೀನ್ ಅಮೆರಿಕದ ಪ್ರಿನ್ಸ್ಟನ್ ನಗರದಲ್ಲಿ ನಿಧನರಾದರು. ಆದರೆ ಅವರ ಚಿಂತನೆಗಳು ಇಂದಿಗೂ ಜೀವಂತವಾಗಿವೆ. ಒಮ್ಮೆ ಶಾಲೆಯಲ್ಲಿ ಸಾಧಾರಣ ವಿದ್ಯಾರ್ಥಿ ಎಂದು ಕರೆಯಲ್ಪಟ್ಟ ಬಾಲಕ ಇಂದು ವಿಶ್ವದ ಅತ್ಯಂತ ಮಹಾನ್ ವಿಜ್ಞಾನಿಗಳಲ್ಲಿ ಒಬ್ಬನಾಗಿದ್ದಾನೆ. ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಕನಸು ಕಾಣುವವರು, ಪ್ರಶ್ನೆ ಕೇಳುವವರು
ಮತ್ತು ಯೋಚಿಸುವವರು ಅವರೇ ಜಗತ್ತನ್ನು ಬದಲಿಸುತ್ತಾರೆ. ಇದು ಆಲ್ಬರ್ಟ್ ಐನ್ಸ್ಟೀನ್ ಅವರ ಅದ್ಭುತ ಜೀವನ ಕಥೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.